ಆ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಬ್ಬ ಮೈದನ್ ಥರ ನಿಂತ್ಕೊಂಡಿದ್ದೀರ, ಅತ್ತಿಗೆ ಅಂತ ಕರೀತೀರ ನೀವು ಪ್ರೀತಿಯಿಂದ. ವಿನೀಶ್ ಅವರು ಅಪ್ಪನಿಗಿಂತ ಮುಗಿಲೆತ್ತರಕ್ಕೆ ಬೆಳೆದಿದ್ದಾರೆ, ಇನ್ನೂ ಸ್ವಲ್ಪ ಹೈಟಾಗೇ ಬೆಳೆದಿದ್ದಾರೆ. ಈಗ ಇನ್ನೂ ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗನ ಮನಸ್ಸಲ್ಲಿ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೆ ಇರ್ತಕ್ಕಂಥದ್ದು ದಿನಗಳು, ಕ್ಷಣಗಳು ಇವೆಲ್ಲನೂ. ಸೊ ಆ ಹುಡುಗ ಎಷ್ಟು ಮೆಚ್ಯೂರ್ಡಾಗಿ ಅದನ್ನು ಇಲ್ಲ ಸರ್, ಅದು ನೋಡೋಕ್ಕಂಗೆ ಅನಿಸುತ್ತೆ. ವಿನೀಶ್ ಪಾಪ ನೋಡೋಕ್ಕಂಗೆ ಅನಿಸುತ್ತೆ, ಬಟ್ ಟೂ ಮೆಚ್ಯೂರ್, ತುಂಬ ಮೆಚ್ಯೂರಿಟಿ ಇದೆ ಹುಡುಗನಿಗೆ. ಆಮೇಲೆ ಅದು ಒಂದೊಂದು ಮಾತಾಡೋದು ತುಂಬ ತೂಕವಾಗಿ ಮಾತಾಡ್ತಾರೆ ಸರ್. ನೋಡಿ ಮಾಡಿ ಯೋಚನೆ ಮಾಡೇ ಮಾತಾಡೋದು. ಆಮೇಲೆ ಗೊತ್ತಿರುತ್ತೆ ಏನಿತ್ತು ಅಂತ, ಬಟ್ ಮಾತಾಡಲ್ಲ. ಎಲ್ಲಿ ಏನು ಮಾತಾಡಬೇಕು ಅದೇ ಮಾತಾಡೋದು. ಬಟ್ ನನಗೆ ಮೊನ್ನೆ ಒಂಚೂರು ಬೇಜಾರಾಯ್ತು ಅಷ್ಟು. ಮೊನ್ನೆ ಈ ಬರ್ಡೇ ಕರ್ಕೊಂಡಲ್ಲ, ಲೈಕ್ ಇಬ್ಬರು ಮುಂದೆನೇ ಇದ್ದಾರೆ. ಲೈಕ್ ಅದೊಂದು ಆ ಸಿಚುವೇಶನ್ ಇತ್ತಲ್ಲ, ತುಂಬ ಬೇಜಾರಾಯ್ತು ನನಗೆ. ಯಾರಿಗೂ ಶತ್ರುಗಳಿಗೂ ಆ ಥರದ್ದು ಒಂದು ಸಿಚುವೇಶನ್ ಬರಬಾರ್ದು ಸರ್. ಒಂದು ತಂದೆ ಮಗನ ಮಧ್ಯೆ ಯಾವ ಶತ್ರುಗಳಿಗೂ ಆ ಥರ ಸಿಚುವೇಶನ್ ಬರಬಾರ್ದು. ಇರಲಿ, ಬಟ್ ಏನು ಮಾಡೋಕ್ಕಲ್ಲ ಸರ್. ಯಾರ್ಯಾರು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಏನೇನು ಮಾಡ್ತಾರೆ. ಕಾಲ ಅನ್ನೋದು ಹಿಂಗೆ ಇರಲ್ಲ. ಅವ್ರಿಗೂ ಮಕ್ಕಳಿರ್ತಾರೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಒಂದಿನ ಅವ್ರಿಗೂ ಅನುಭವಗಳಾದಾಗ ತಪ್ಪು ನಾವು ಮಾಡಿದವಾಗ ಇವತ್ತು ನಾವು ರವಿ ಸರ್ ನಿನ್ನೆಲ್ಲ ಮೊನ್ನೆ ಒಂದು ಮಾತು ಹೇಳಿದ್ರು, ಅಷ್ಟು ಪ್ರಪಾತಕ್ಕೆ ಒಂದು ಕೆಟ್ಟಗಳಿಗೆ ಕುಗ್ಗಿಸಿದೆ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಒಳ್ಳೆ ಸತ್ಯ ಸತ್ಯ ಸರ್, ಬಂದೇ ಬರುತ್ತೆ, ಅದನ್ನ ಎತ್ಕೋಬೇಕಾಗುತ್ತೆ. ಆ ಕ್ಷಣಕ್ಕೆ ನಾವೆಲ್ಲ ಕಾಯೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ನಿಜ ನಿಜ, ಸತ್ಯ ಸರ್, ಸತ್ಯ. ನನಗೆ ಅವತ್ತು ಅನ್ಸಿದ್ದಾರೆ ಅಲ್ಲಿ ಹೋದಾಗ ಪಾಪ ಮುಂದೆ ಇದ್ದಾರೆ. ಅಷ್ಟು ಇದು ಮಾಡೋಕ್ಕಾಗ್ತಿಲ್ವಲ್ಲ, ಬರ್ಡೇ ಬೇರೆ ಅವತ್ತು. ಅದೇ ಅಣ್ಣನಿಗೆ ವಿನೀಶ್ ಅಂದ್ರೆ ಅಷ್ಟು ಪ್ರೀತಿ, ವಿನೀಶ್ಗೆ ಅಪ್ಪ ದರ್ಶನ ಅಣ್ಣ ಅವಾಗ ಭಾರಿ ಪ್ರೀತಿ. ಸರ್ ಮುಂದೆ ಇದ್ರೆ ಅದಾಗಲ್ಲ. ಒಂದು ತಂದೆ ಮಗನ ಮಧ್ಯೆ ಒಂದೇ ಒಂದು ಚಿಕ್ಕದು ಗ್ಯಾಪ್ ಇದೆಯಲ್ಲ, ಹುಟ್ಟು ದಬ್ಬ ದಿನನೂ ಮಾತಾಡ್ಸೋಕೆ ಇದಾಗಲ್ಲ. ಅದು ಸಿಕ್ಕಾಬಡೆ ಕಾಡ್ತು ನಾನು. ಯಾವ ಶತ್ರುಗೂ ಬರಬಾರ್ದು ಯಾವತ್ತು ಲೈಫಲ್ಲಿ. ಪಾಪ ಅವ್ರು ವಿನೀಶ್ ಅವರು ಒಂದು ವಿಡಿಯೋ ಹಾಕೊಂಡಿದ್ರು. ಪಾಪ ಅವ್ರು ನೋಡಿದೆ ಹ್ಯಾಪಿ ಬರ್ಡೇ ಪಾಪ, ವಾಯ್ಸ್ ಓವರ್ ಕೊಟ್ಟು ಎಲ್ಲ ಪಾಪ ಮಾಡಿದ್ರು. ನಮ್ಗೆ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದಷ್ಟು ಅವರು ಕಚ್ಚಗುಳಿಯ ಒಂದು ಸ್ವೀಟೆಸ್ಟ್ ಮೆಮೊರೀಸ್ನ ಒಂದು ಇದು ಮಾಡಿದ್ರು, ಅದನ್ನ ಎಡಿಟ್ ಮಾಡಿ ಹಾಕಿದ್ರು. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಿಜ ಸರ್, ನಿಜ. ಎಂಥವ್ರು ಬೇಜಾರಾಗೇ ಆಗುತ್ತೆ ಸರ್. ಆಮೇಲೆ ಹೊರಗಡೆ ಸಮಾಜನೂ ಫೇಸ್ ಮಾಡೋದು ಸರ್. ಸ್ಕೂಲು ಕಾಲೇಜಸ್ ಅಂತ ಇರುತ್ತೆ, ಮಕ್ಳುಗಳು ಆಡ್ಕೋತಾರೆ, ಇದು ಮಾಡ್ತಾರೆ. ಬಟ್ ಪರವಾಗಿಲ್ಲ, ಸ್ಟ್ರಾಂಗ್ ಆಗಿದ್ದಾರೆ ಅವರಂತೂ. ತಲೆ ಕೆಡ್ಸ್ಕೊಳ್ಳೋಲ್ಲ ಅಂಕಲ್. ನಾವು ಹೇಳ್ತಾ ಇರ್ತೀವಿ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಆರಾಮಾಗಿ. ಇಲ್ಲ ಅಂಕಲ್ ತಲೆ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿರ್ತೀನಿ. ಬಟ್ ಎಲ್ಲೂ ಹೋಗಲ್ಲ, ಯಾರ ಜೊತೆ ಸೇರಲ್ಲ. ಅವ್ರು ಪಾಡಾಯಿತು, ಅವ್ರು ಇದಾಯಿತು, ಮನೇಲಿ ಇರ್ತಾರೆ. ಯಾರು ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದ್ರೆ ಅಕ್ಕನಾಗಲಿ ನಮ್ಮನ್ನ ಏನಕ್ಕೆ ಕರ್ಕೊಂಡೋಗಿ ಅಂತ ಅಷ್ಟೇ. ಅದು ಬಿಟ್ಟರೆ ಯಾರ ಹತ್ರ ಹೋಗಲ್ಲ ಪಾಪ. ಇದನ್ನೆಲ್ಲವೂ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ವಿಜಯಲಕ್ಷ್ಮಿ ಮೇಡಮ್ ಅವರು. ಅವ್ರಿಗಂತೂ ನಾವು ನಿಜವಾಗ್ಲೂ ಹೇಳಲೇಬೇಕು. ಅದನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಮೀಡಿಯಾ, ಮತ್ತೊಂದ್ ಕಡೆ ಸಮಾಜ ಆಗಲ್ಲ ಸರ್. ನಾವೇ ಕಾನೂನು ವ್ಯವಸ್ಥೆ ಎಷ್ಟೋ ಕಡೆ ಮಾತಾಡಿದೀವಿ ಸರ್. ಒಂದು ಹೆಣ್ಣಾಗಿ ಒಬ್ಬರೇ ಸಿಂಗಲ್ ಆಗಿ ನಿಂತ್ಕೊಂಡು ಇದು ಮಾಡೋದಿದೆಯಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಕಣ್ಣಾರು ನೋಡ್ತೀವಲ್ಲ, ಯಾರ ಕೈಲೂ ಸಾಧ್ಯ. ಬೇರೆಯವ್ರಾಗಿದೆ ಸರ್, ಯಾವುದೋ ಬಿಟ್ಟ ನನಗೆ ಯಾಕಪ್ಪ ಬೇಕು, ಇದು ಸವಾಸನೇ ಸಾಕು ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿರೋದು. ಇವರಂತೂ ಸರ್ ಇವತ್ತಿಗೂ ಈ ಕ್ಷಣಕ್ಕೂ ಪಾಪ ಬಿಟ್ಕೊಡಲ್ಲ. ಇರಲಿ ಪರವಾಗಿಲ್ಲ, ಇದನ್ನು ಫೇಸ್ ಮಾಡ್ತೀನಿ ಲೈಫಲ್ಲಿ. ಆ ಗಟ್ಟಿತನ ಇದೆಯಲ್ಲ, ಸಿಕ್ಕಾಬಡೆ ಕಷ್ಟಪಡೋದು. ಗಂಡು ಮಕ್ಳುಗಳು ಕೆಲವು ಬರೋಲ್ಲ ಸರ್ ಆ ಗಟ್ಟಿತನ. ಹಂಗೆ ಅವರು ಸಿಕ್ಕಾಬಡೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು. ಡೆವಿಲ್ ಸಿನಿಮಾನ ಎಷ್ಟು ಸರಿ ನೋಡಿದ್ರಿ ನೀವು ಅಂತ? ನಾವು 2 ಸತಿ ನೋಡಿದ್ವಿ ಸರ್. ನಾನು ಅಷ್ಟೇ 2 ಸತಿ. ಒಂದು ಸತಿ ಫಸ್ಟ್ ಡೇ ಫಸ್ಟ್ ಶೋಗೆ ಹೋದ್ವಿ ಅಕ್ಕ ನಾವೆಲ್ಲ. ಇನ್ನೊಂದು ಸತಿ ನಾವು ಸಪ್ರೇಟಾಗಿ ಕೂತ್ಕೊಂಡು ನೋಡಿದ್ವಿ ಸರ್. ಸಿನಿಮಾ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ತುಂಬ ಜನ ಮಿಕ್ಸ್ಡ್ ರಿವ್ಯೂಸ್ ಕೊಟ್ಟರು. ಬಟ್ ಸಿನಿಮಾ ಹಿಟ್ ಆಯ್ತಾ ಇಲ್ಲ ಅನ್ನೋದು ಅದ್ರ ಕಲೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಕಲೆಕ್ಟೆಡ್ ಮೋರ್ ದೆನ್ 80 crores. ನಾನೇ ಆ್ಯಕ್ಚುಯಲ್ ರಿಪೋರ್ಟ್ನ ನಾನೇ ಬರೆದಿದ್ದೆ. ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ಆಲ್ ದ ವೇ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ಕೊಂಬಂದೆ ಸಿನಿಮಾಗೆ. ಯಾಕಂದರೆ ಕಲೆ ಬೇರೆ, ವೈಯಕ್ತಿಕ ವಿಚಾರಗಳು ಬೇರೆ. ಸತ್ಯ ಸತ್ಯ ಸರ್. ಸೊ ಹಂಗಾಗಿ ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿ ಆ ಸಿನಿಮಾಗೆ ಸಪೋರ್ಟ್ ಮಾಡಬೇಕಿತ್ತು, ಮಾಡ್ಕೊಂಬಂದೆ. ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲೂ ಕೂಡ ತಂದೆ ಮಗನ ಬಾಂಧವ್ಯ ತುಂಬ ಇತ್ತು. ದರ್ಶನ್ ಅವರು ಡ್ಯುಯಲ್ ರೋಲಲ್ಲಿ ಮಾಡಿದ್ರು, ಅದನ್ನು ಇವರೇ ಮಾಡಿದ್ರು ಅಂತ ಕೂಡ ಹೇಳ್ತೀವಿ. ನಿಜ ನಿಜ ನಿಜ. ವಿನೀಶ್ ಅವ್ರು ಮಾಡಿದ್ರು. ವಿನೀಶ್ ಅವರು ಅಂದರೆ ಕೆಲವೊಂದು ಶಾರ್ಟ್ಸ್ನ ಸರ್ ರಾಜಸ್ಥಾನೆಲ್ಲ ಶೂಟ್ ಮಾಡಿರಲ್ಲ, ಅಲ್ಲ ಆಲ್ರೆಡಿ ಅಣ್ಣ ಪ್ರಿಪೇರ್ ಮಾಡ್ತಾ ಇದ್ರು ವಿನೀಶ್ನ. ಕೆಲವು ಕಡೆ ಎಲ್ಲ ಹೋದಾಗ ಟೆಕ್ನಿಕಲ್ ವೈಸ್ ಕೂರ್ಸೋದಾಗಿರ್ಬೋದು, ಕ್ಯಾಮ್ರಾ ಪಕ್ಕ ಕೂರಿಸಿ ಕಲ್ತ್ಕೋ, ಲೈಟಿಂಗ್ ಕಲ್ತ್ಕೋ, ಇದೆಲ್ಲ ಮಾಡೋದಾಗಿರ್ಬೋದು. ಸೊ ಈ ಕಡೆ ಈ ಸತಿ ಹಾಲಿಡೇಸ್ ಏನೋ ಇತ್ತಂತ ಶೂಟ್ ಹೋದಾಗ. ಸೊ ಪಾಪ ನಾನು ಮಾಡ್ಬಾ ಡೂಪ್ ಮಾಡ್ಬಾ ಅಂದರೆ ಅವರು ಯಾರೋ ನಾವು ಸ್ಟಾರ್ ಮಗ, ಅದೊಂದು ಮಾತ್ರ ನಾವು ಇಷ್ಟಪಡ್ತೀವಿ ಸರ್ ಅಣ್ಣನಲ್ಲಿ. ನಾವು ಸ್ಟಾರ್ ಮಗ ಅದು ಅಪ್ಪ ನಾನೇನು ಕಷ್ಟಪಟ್ಟಿದ್ದೀನೋ ಅಲ್ಲಿಂದನೇ ಬಾ. ಸೇಮ್ ಇದೇ ಮಾತನ್ನ ಮಿಲನಾ ಪ್ರಕಾಶ್ ಅವರು ನನ್ನ ಸಂದರ್ಶನದಲ್ಲಿ ಹೇಳ್ತಾರೆ. ಅಲ್ಲಿಂದನೇ ಬಾ ಅಂತ ಅವ್ರು ಇದು ಮಾಡ್ತಾರೆ. ಅಬ್ಸರ್ವೇಷನ್ ಫಸ್ಟ್ ಬಂದು ನೋಡ್ಕೋ, ಇಲ್ಲೇ ಕೂತ್ಕೋ, ಸೆಟ್ಟಲ್ಲೇ ಇರಬೇಕು ಅಂತ. ನಿನಗೆ ಇಲ್ಲಿ ಯಾರು ದರ್ಶನ್ ಮಗ ಅಂತ ಬಿಲ್ಡಪ್ ಎಲ್ಲ ಬೇಡಪ್ಪ, ನೀನೇನು ಇಲ್ಲ, ಸುಮ್ಮನೆ ಬರಬೇಕು, ನಿಂದು ಏನು ಕೆಲಸ ಇದೆ ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಓಕೆ. ಆಮೇಲೆ ನಾನು ಈಚೆ ಬಂದ್ಮೇಲೆ ನಾನು ನಿಮ್ಮಪ್ಪ ದರ್ಶನ್ ಅಷ್ಟೇ. ಅಲ್ಲಿಗ ನೀನು ಸೆಟ್ಟಿಗೆ ಬಂದ್ಮೇಲೆ ನೀನು ಹಿಂಗುತ್ತೆ ಹಂಗೆ ಬಂದು ಹೋಯ್ತಾ ಇರ್ಬೇಕು ಸುಮ್ಮನೆ. ಅಲ್ಲ, ದರ್ಶನ್ ಅವರು ಅವತ್ತು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತ ಬರಲಿಲ್ಲ. ಅದೇ ಅಲ್ವಾ ಸರ್ ಇವತ್ತು ಕಲಿಸ್ತಾ ಇರೋದು. ಬಂದ್ರು ಅದೇ ಅಲ್ವಾ ಸರ್ ಅವರು ಕಲಿಸ್ತಾ ಇರೋದು. ಬಟ್ ವಿನೀಶು ಅಷ್ಟೇ ಸರ್, ಅದೇ ತಕ್ಕನಂಗೆ ಅದು ಹುಡುಗ ಪಾಪ ಅದೇ ಇದಾಗಿ ಬೆಳೀತಾ ಇರೋದು.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.